ಇವತ್ತು ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಆಟೋವನ್ನು ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡುವುದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಆಟೋದವರು ರೈತರ ಮಕ್ಕಳು ಹೊಟ್ಟೆಪಾಡಿಗಾಗಿ ಜೀವನ ಮಾಡಲಿಕ್ಕಾಗಿ ಆಟೋವನ್ನು ಓಡಿಸೋದ್ರ ಮುಖಾಂತರ ಕೆಲಸವನ್ನು ಕೊಡಲಿಕ್ಕೆ ಆಗಲ್ಲ ಈ ಸರ್ಕಾರಗಳಿಗೆ. ಆಟೋವನ್ನು ಓಡಿಸೋದ್ರ ಮುಖಾಂತರ ಸಂಸಾರವನ್ನು ಭಾರಿ ಶಿಸ್ತುಬದ್ಧವಾಗಿ ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯನ್ನು ನಿಮ್ಮ ಮಾಧ್ಯಮದಲ್ಲಿ ಇಡೀ ರಾಜ್ಯಕ್ಕೆ ತೋರಿಸಿದ್ದೀರ. ಅವರಿಗೆ ಸರ್ಕಾರ ನಾಯಕರು ಹೇಳಿರೋ ಥರ 10,000ವನ್ನು ಈ ಕೂಡಲೇ ಬಿಡುಗಡೆಯನ್ನು ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಅವರ ಸಾಲವನ್ನು ಅವರೇನು ಆಟೋ ಏನು ನೇರವಾಗಿ ಸರ್ಕಾರ ಕೊಟ್ಟಿಲ್ಲ ಅಥವಾ ಹಣವನ್ನು ಕೂಡಿಟ್ಟು ಅವ್ರು ತಗೊಂಡಿಲ್ಲ. ಅವರ ಆಟೋದ ಮೇಲೆ ಮಾಡಿರುವಂಥ ಸಾಲವನ್ನು ಈ ಕೂಡಲೇ ಸರ್ಕಾರ ರೈತರ ಸಾಲ ಏನು ಮನ್ನಾ ಮಾಡಿದೆ ಅದೇ ರೀತಿ ಇವತ್ತು ಸಂಕಷ್ಟದಲ್ಲಿರುವ ಆಟೋದವರ ಸಾಲವನ್ನು ಮನ್ನಾ ಮಾಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ವಾಟಾಳ್ ಅವರ ನಾಯಕತ್ವದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ಏನು ವಾರಿಂದ ಇವತ್ತು ಅನೇಕ ತೊಂದರೆಗಳನ್ನು ಕರ್ನಾಟಕದಲ್ಲಿ ರೈತರು ಮತ್ತು ಹೋಟೆಲ್ ಉದ್ಯಮಿಗಳು ಇವತ್ತು ಅನೇಕ ಹೋಟೆಲ್ಗಳು ಸಹ ಬಂದಾಗಿದ್ದಾವೆ. ಎಲ್ಲರೂ ಸಹ ಈ ಮಣ್ಣಿನ ಮಕ್ಕಳು, ಈ ನಾಡಿನ ಮಕ್ಕಳು. ಆದ್ದರಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕಾಗುತ್ತೆ. ಎಚ್ಚೆತ್ಕೊಂಡಿಲ್ಲ ಅಂದರೆ ಮೊದಲನೇದಾಗಿ ಎಲ್ಲ ರಾಜ್ಯದ ಟೋಲ್ಗಳಲ್ಲಿ ಜನಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಆಟೋದವರ ಪರವಾಗಿ ಮತ್ತು ರೈತರ ಪರವಾಗಿ ರಾಜ್ಯದ ಸಮಸ್ಯೆ, ಹೋಟೆಲ್ ಮಾಲೀಕರ ಪರವಾಗಿ ಮತ್ತು ರಾಜ್ಯದ ಅನೇಕ ಸಮಸ್ಯೆ ಪರವಾಗಿ ಹೋರಾಟವನ್ನು ಮೊದಲನೇದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಜ್ಯದ ಜಲವಂತ ಸಮಸ್ಯೆ, ಎತ್ತಿನ ಹೊಳೆ ಇರ್ಬೋದು ಅಥವಾ ಮೇಕೆದಾಟು ಇರ್ಬೋದು ಅಥವಾ ಕಳಸಾ ಬಂಡೂರಿ ಇರ್ಬೋದು, ಮಹದಾಯಿ ಯೋಜನೆ ಇರ್ಬೋದು, ನೀರಾವರಿ ಯೋಜನೆ, ಮೇಕೆದಾಟು ಯೋಜನೆ, ಇದೆಲ್ಲವೂ ಸಹ ಜಾರಿಗೆ ಆಗಬೇಕಂತೇಳಿ, ಕರ್ನಾಟಕದಲ್ಲಿರುವಂಥ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕಂತೇಳಿ, ಕರ್ನಾಟಕದಲ್ಲಿ ಕನ್ನಡ ನಾಮಫಲಕ ಇರಬೇಕಂತೇಳಿ, ಮತ್ತು ಕೋರ್ಟ್ಗಳಲ್ಲಿ ಕನ್ನಡವನ್ನು ಜಾರಿಗೆ ತರೋದ್ರ ಮುಖಾಂತರ ಇನ್ನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅನೇಕ ಬಾರಿ ಕನ್ನಡದ ಪರವಾಗಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ಕನ್ನಡ ಹೋರಾಟಗಾರರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡಿತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಆದರೆ ನಿನ್ನೆ ನಡೆದಿರುವಂಥ ಘಟನೆ, ಹಿರಿಯ ಹೋರಾಟಗಾರರು ಇವತ್ತು ಸಹ ನಾವು ಹೋರಾಟಕ್ಕೆ ನಮಗೆಲ್ಲ ಸ್ಫೂರ್ತಿ ಇರಬೇಕಾದ್ರೆ ವಾಟಾಳ್ ನಾಗರಾಜ್ ಅವರೇ, ಅವರ ಮನೆಗೆ ಸರ್ಚ್ ವಾರಂಟನ್ನು ತಂದಿರೋದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ. ಯಾಕಂದರೆ ಡಕಾಯಿತರಲ್ಲ, ದರೋಡೆಕೋರರಲ್ಲ, ಈ ನಾಡಿನ ಪರವಾಗಿ ಹಗಲು ರಾತ್ರಿ ಚಿಂತೆ ಮಾಡುವಂಥ ವಾಟಾಳ್ ನಾಗರಾಜ್ ಅವರ ಮನೆಗೆ ಬಂದವ್ರನ್ನ ಅರೆಸ್ಟ್ ಮಾಡಿರುವಂಥದ್ದನ್ನ ತೀವ್ರವಾಗಿ ಖಂಡಿಸ್ತೀವಿ. ಮತ್ತು ಈ ಹೋರಾಟಗಾರರ ಮೇಲಿರುವಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕನ್ನುವಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಇದ್ದೀವಿ. ಮತ್ತು ಏನು ಇವತ್ತು ಉರ್ದು ಶಾಲೆಗಳಲ್ಲಿ ಇರ್ಬೋದು, ಅಲ್ಲೂ ಸಹ ಕನ್ನಡವನ್ನು ಹೇಳ್ಕೊಡುವಂಥ ಟೀಚರ್ನಾಗಿ ಎಲ್ಲ ಕನ್ನಡಮಯವನ್ನಾಗಿ ಮಾಡಬೇಕನ್ನುವಂಥ ಒತ್ತಾಯವನ್ನು